ನಮಸ್ಕಾರ ಸ್ನೇಹಿತರೆ, ರೇಣುಸ್ ಕಿಚನಲ್ಲಿ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡ್ರಿ ನಾನು ಮೆಂತ್ಯ ಸೊಪ್ಪಿನ ಪರಾಟ ಮಾಡೀನಿ. ಇದಕ್ಕೆ ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಮೆಂತ್ಯ ಚಪಾತಿ ಅಂತ ಹೇಳಿ ಹೇಳ್ಬೋದು. ಕೆಲವೊಂದು ಕಡೆ ಇದಕ್ಕೆ ಮೆಂತ್ಯ ಪರಾಟನು ಅಂತ ಹೇಳ್ತಾರೆ. ತಿನ್ನಾಕರ ಭಾಳ ಟೇಸ್ಟ್ ಆಗಿರ್ತೈತಿ. ಯೂಶಲಿ ಸಣ್ಣ ಮಕ್ಕಳು ಮೆಂತ್ಯ ಸೊಪ್ಪನ್ನು ತಿನ್ನಂದ್ರೆ ತಿನ್ನಂಗಿಲ್ಲ, ಹೆಲ್ತಿಗೆ ಭಾಳ ಚಲೋ. ಸೊಪ್ಪಿನ ಪಲ್ಯ ಮಾಡಿಕೊಟ್ರು ತಿನ್ನಂಗಿಲ್ಲ, ಬೇರೆ ವೆರೈಟಿ ಏನಾದರೂ ಫುಡ್ ಮಾಡಿಕೊಟ್ರು ತಿನ್ನಂಗಿಲ್ಲ. ಆದರೆ ಈ ಟೈಪ್ ಪರಾಟ ಮಾಡಿಕೊಟ್ರಲ್ಲ ತಪ್ಪದ ತಿಂತಾರೆ ಮತ್ತು ಇಷ್ಟ ಮಾಡಿನೂ ತಿಂತಾರೆ. ಸಣ್ಣವ್ರಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಇಷ್ಟ ಆಗ್ತೈತಿ. ಬೇಕಿಂದ್ರೆ ನೀವು ಲಂಚ್ ಬಾಕ್ಸಿಗೆ ಮಾಡ್ಕೋಬೋದು, ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಡಿನ್ನರ್ಗೆ ಬೇಕಂದ್ರೆ ಡಿನ್ನರ್ಗೂ ಮಾಡ್ಕೋಬೋದು. ಎಲ್ಲ ಟೈಮಿಗೂ ಪರ್ಫೆಕ್ಟ್ ಆದಂಥ ರೆಸಿಪಿ ನೋಡಿರಿ. ಈ ರೆಸಿಪಿ ನೀವು ಖಂಡಿತವಾಗಿ ಒಂದ್ಸರಿ ಟ್ರೈ ಮಾಡಿರಿ. ಮೆಂತ್ಯ ಪರಾಟ ಅಥವಾ ಮೆಂತ್ಯ ಚಪಾತಿ ಮಾಡೋಕ್ಕೀಗ ಮೊದಲೇಕ ಒಂದು ಪರಾತ ತೊಗೊಂಡಿನಿ. ಈ ಪರಾತ ಒಳಗೆ ಗೋಧಿ ಹಿಟ್ಟು ತೊಗೊತೀನಿ, 1 ಪಾವು kg ಅಷ್ಟು. ಇಲ್ಲೇ ಗೋಧಿ ಹಿಟ್ಟಂತೂ ಹಾಕ್ಕೊಂಡಾತೀಗ 1-2 ಸ್ಪೂನ್ ಅಷ್ಟು ಹಸಿ ಕಡ್ಲೆ ಹಿಟ್ಟು ಹಾಕ್ಕೊಳಕತ್ತೀನಿ. ಈ ಹಸಿ ಕಡ್ಲೆ ಹಿಟ್ಟು ಹಾಕೋದ್ರಿಂದ ಹಿಟ್ಟು ಭಾಳ ಸಾಫ್ಟಾಗಿ ಬರ್ತೈತಿ ಮತ್ತು ಟೇಸ್ಟಾಗಿನೂ ಬರ್ತೈತಿ. 1-2 ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ನಿಮಗೆ ಖಾರ ಇಷ್ಟ ಆಕ್ಕೈತಿ ಅಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದ್ರೆ ಕಡಿಮೆನೂ ಹಾಕ್ಕೋಬೋದು. ಒಂದಿಷ್ಟು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ, ಕೊತ್ತಂಬರಿನೂ ಹಾಕ್ಕೊಳಕತ್ತೀನಿ. 1 ಸ್ಪೂನಷ್ಟು ಕರಿ ಎಳ್ಳು ಹಾಕ್ಕೊಳತ್ತೀನಿ. ನಿಮ್ಮ ಕಡೆ ಎಳ್ಳಿದ್ರೆ ಹಾಕ್ಕೋರಿ, ಇಲ್ಲಾಂದ್ರೆ ನಡಿತೈತಿ. ಆದರೆ ಎಳ್ಳು ಹಾಕೋದ್ರಿಂದ ಟೇಸ್ಟ್ ಭಾಳ ಚಲೋ ಬರ್ತೈತಿ. 1 ಸೀಡು ಮೆಂತ್ಯ ಸೊಪ್ಪು ಸೋಸ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಮೆಂತ್ಯ ಸೊಪ್ಪು ಏನು ತಗೋತಿರಲ್ಲ, ಆ ಮೆಂತ್ಯ ಸೊಪ್ಪು ಸ್ವಲ್ಪ ಎಳೆದನೇ ಇರಬೇಕು. ಭಾಳ ಬಲ್ತಿತ್ತಂದ್ರೆ ಸ್ವಲ್ಪ ಕಹಿ ಬರ್ತೈತಿ, ಎಳೆದಿತ್ತಂದ್ರೆ ಕಹಿ ಅನ್ಸಂಗಿಲ್ಲ. ಪರಾಟ ಮಸ್ತ್ ಟೇಸ್ಟಾಗಿ ಬರ್ತೈತಿ. ಇದ್ರ ಜೊತೆಗೆ ಸ್ವಲ್ಪ ಅಜ್ವಾಯಿನ್ ತೊಗೊಳತ್ತೀನಿ. ಈ ಅಜ್ವಾಯಿನ್ ಹಾಕೋಬೇಕಾದ್ರಲ್ಲ ಈ ಟೈಪ್ ಕರೆಕ್ಟಾಗಿ ಕ್ರಷ್ ಮಾಡಿ ಹಾಕಿದ್ರೆ ಅದರ ಸ್ಮೆಲ್ ಭಾಳ ಚಲೋ ಬರ್ತೈತಿ. 1 ಟೀ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತೀನಿ. 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳಕತ್ತೀನಿ. 1 ಟೀ ಸ್ಪೂನಷ್ಟು ಹವೀಜ್ ಪುಡಿ ಹಾಕ್ಕೊಳಕತ್ತೀನಿ. 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳಕತ್ತೀನಿ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ, ರುಚಿಗೆ ತಕ್ಕಷ್ಟು ಹಾಕ್ಕೊರಿ. 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಇದ್ರೆ ತುಪ್ಪ ಹಾಕ್ಕೊರಿ, ತುಪ್ಪ ಹಾಕಲಿಲ್ಲ ಅಂದ್ರೆ ನಡಿತೈತಿ. ಅದ್ರ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಬರ್ತೈತಿ. 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳಕತ್ತೀನಿ. ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಸಿಹಿಯಾಗಿ ಬರ್ತಾವೆ ಪರಾಟ. ಮಕ್ಳಿಗಂತೂ ಭಾಳ ಟೇಸ್ಟ್ ಅಂತ ಅನಿಸ್ತೈತಿ. ಮಕ್ಳಿಗಷ್ಟೇ ಯಾಕೆ, ದೊಡ್ಡವ್ರಿಗೂ ಭಾಳ ಟೇಸ್ಟ್ ಅಂತ ಅನಿಸ್ತೈತಿ ಸಕ್ಕರೆ ಹಾಕೋದ್ರಿಂದ. ಇದನ್ನೆಲ್ಲ ಫಸ್ಟ್ ಒಣದನ್ನೇ ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಮಸಾಲೆ ಮತ್ತು ತುಪ್ಪ ಅದು ಎಲ್ಲ ಏನು ಹಾಕಿರ್ತೈತಲ್ಲ ಎಲ್ಲ ಹಿಟ್ಟಿಗೂ ಕರೆಕ್ಟಾಗಿ ಹತ್ತೈತಿ. ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಕಡೆನೂ ಕರೆಕ್ಟಾಗಿ ಹರಡ್ತೈತಿ. ಬರೀ ಒಣ ಹಿಟ್ಟು ಕಲಸಾತೈತಿ. ಒಣ ಹಿಟ್ಟು ಕಲಸಿದ್ರೇ ಇಷ್ಟು ಘಮ ಪರಿಮಳ ಬರತೈತಿ. ಇನ್ನು ಪರಾಟ ರೆಡಿ ಆದರೆ ಇನ್ನೂ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ಇಲ್ಲೆಲ್ಲ ನಾವು ಏನು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡೇವಲ್ಲ ಎಲ್ಲ ಹೆಲ್ತಿಗೆ ಭಾಳ ಚಲೋ. ಅದ್ರಾಗೂ ನಾವು ಮನ್ಯಾಗನ ಮಾಡ್ತೇವಲ್ಲ, ಹೀಗಾಗಿ ಹೈಜಿನಿಕ್ಕಾಗಿನೂ ಇರ್ತೈತಿ ಮತ್ತು ಹೆಲ್ದಿನೂ ಇರ್ತೈತಿ. ಈ ರೆಸಿಪಿ ಒಂದ್ಸರಿ ಖಂಡಿತವಾಗಿ ನೀವು ಟ್ರೈ ಮಾಡಿರಿ. ನಾ ಹಾಕೋ ವಿಡಿಯೋಸ್ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸ್ ಒಳಗಡೆ ಹಾಕಿರಿ. ಆ ರೆಸಿಪಿ ನಾನು ಖಂಡಿತವಾಗಿ ಮಾಡಿ ನೆಕ್ಸ್ಟ್ ವಿಡಿಯೋ ಒಳಗಡೆ ಹಾಕ್ತೀನಿ. ಇದನ್ನ ಇವಾಗ ಜಸ್ಟ್ ಚಪಾತಿ ಹಿಟ್ಟು ಹದಕ್ಕೆ ಇದನ್ನ ಕಲಿಸ್ಕೊಳ್ಳೋಣಂತ. ಈಗ ಚಪಾತಿ ಮಾಡೋಕೆ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತಿರಲ್ಲ ಆ ಹದಕ್ಕನ ಚಪಾತಿ ಕಲಿಸ್ಕೋಬೇಕು. ಜಾಸ್ತಿ ಮೆತ್ತಗೂ ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ಈ ಟೈಪ್ ಕಲಿಸ್ಕೊಂಡು ಇದನ್ನೀಗ ಒಂದು 10 ನಿಮಿಷ ರೆಸ್ಟ್ ಮಾಡೋಕೆ ಬಿಡೋಣಂತ. ಈ ಹಿಟ್ಟಿಗೆ ಒಂದು 10 ನಿಮಿಷ ನೆಂದೈತಿ. ಇದನ್ನ ಈಗ ಇನ್ನೊಂದು ಸರಿ ಕರೆಕ್ಟಾಗಿ ನಾದ್ಕೊಂಡಿನಿ. ಈ ಟೈಪ್ ಒಂದು ಚಪಾತಿ ಮಾಡೋಕೆ ಎಷ್ಟು ಉಳ್ಳಿ ತೊಗೊಂಡಿರ್ತಿಲ್ಲ ಅಷ್ಟು ಉಳ್ಳಿ ತೊಗೊಳ್ಳೋಣ. ಉಳ್ಳಿ ತೊಗೊಂಡೀಗ ರೌಂಡಾಗಿ ಈ ಟೈಪ್ ಎಲ್ಲವನ್ನು ಮಾಡ್ಕೊಂಡು ಇಟ್ಕೊಳ್ಳೋಣಂತೀಗ. ಈಗ ಎಲ್ಲ ಹಿಟ್ಟಿನಿಂದ ಉಳ್ಳಿ ಮಾಡ್ಕೊಂಡಿನಿ. ಈ ಉಳ್ಳಿ ಮಾಡ್ಕೊಂಡ ನಂತರ ಈಗ ಒಂದು ಉಳ್ಳಿ ತೊಗೊಂಡಿನಿ. ಒಂದು ಉಳ್ಳಿ ತೊಗೊಂಡೆ ಇದು ಚಪಾತಿ ಹಿಟ್ಟು ಈ ಉಳ್ಳಿಗೆಲ್ಲ ಹತ್ತುವಂಗೆ ಈ ಟೈಪ್ ಹಚ್ತೀನಂತೆ. ಹಚ್ಚಾದ ನಂತರ ಇದನ್ನು ಲಟ್ಸೋ ಮಣಿ ಮೇಲೆ ಇಡಾತೀನಿ. ಈಗ ಹಿಟ್ಟಂತೂ ಹಚ್ಚೇನೆ, 2 ಸೈಡೂ ಇದನ್ನ ಈ ಟೈಪ್ ಲಟ್ಟಿಸ್ಕೊಳ್ಳೋಣಂತೆ. ಇದೆಲ್ಲ ಹೆಲ್ತಿಗೆ ಭಾಳ ಚಲೋ. ಮೆಂತ್ಯ ಸೊಪ್ಪಂತೂ ಎಷ್ಟು ಹೆಲ್ತಿಗೆ ಚಲೋ ಅಂತ ಎಲ್ಲರಿಗೂ ಗೊತ್ತೆ. ಆದರೆ ಸಣ್ಣ ಮಕ್ಕಳದು ಏನು ಮಾಡ್ತಾರೆ, ಮೆಂತ್ಯ ಸೊಪ್ಪು ತಿನ್ನಾಕ ಒಲ್ಲೆ ಅಂತ ಹೇಳ್ತಾರಲ್ಲ.
ಮೆಂತ್ಯ ಸೊಪ್ಪಿನ ಪಲ್ಯದು ಮಾಡಿಕೊಟ್ರೆ ತಿನ್ನಂಗಿಲ್ಲ. ಆದರೆ ಈ ಟೈಪ್ ಪರೋಟ ಮಾಡಿಕೊಟ್ರೆ ನೀವು ಲಂಚ್ ಬಾಕ್ಸಿಗೆ ಕಟ್ಟಿದರೆ ಲಂಚ್ ಬಾಕ್ಸ್ ಫುಲ್ ಖಾಲಿಯಾಗೇನೆ ಬರ್ತೈತಿ. ಆಮೇಲೆ ದೊಡ್ಡವ್ರಿಗೂ ಇಷ್ಟ ಆಕೈತಿ. ಬೇಕಂದ್ರೆ ಟಿಫಿನ್ ಬೇಕಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಇಲ್ಲಾಂದ್ರೆ ನೀವು ಲಂಚ್ ಬಾಕ್ಸಿಗೆ ಬೇಕಂದ್ರೆ ಲಂಚ್ ಬಾಕ್ಸಿಗೂ ಮಾಡ್ಕೋಬೋದು. ಈಗ ಪರಾಟ ಬೇಯಿಸ್ಕೊಳಕ್ಕೆ ಒಂದು ಹಂಚನ್ನು ಕಾಯಕ್ಕೆ ಇಟ್ಕೊಂಡಿನಿ. ಫಸ್ಟ್ ಈ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದೇನೈತಲ್ಲ ಐರನ್ ತವಾನ ಐತಿ, ಅಂದರೆ ಕಬ್ಬಿಣ ತವಾನ ಐತಿ. ಕಬ್ಬಿಣ ತವಾ ಮಾಡೋದ್ರಿಂದ ಭಾಳ ಟೇಸ್ಟಾಗಿ ಬರ್ತಾವೆ. ಮತ್ತು ನಾವು ಮಾಡೋ ಅಡುಗೆ ಒಳಗೂ ಸ್ವಲ್ಪ ಐರನ್ ಅಂಶ ಬರ್ತೈತಿ, ಬಾಡಿ ಒಳಗಡೆ ಐರನ್ ಅಂಶ ಸಿಗ್ತೈತಿ. ಈಗಿಲ್ಲೇ ಹಂಚಂತೂ ಕಾದೈತಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಈಗ ಸ್ವಲ್ಪ ನೀರು ಹಾಕ್ತೀನಿ. ಹಂಚ ಫುಲ್ ಕಾದಿರ್ತೈತಲ್ಲ, ಒಮ್ಮೆನೇ ನೀವು ಪರಾಟ ಹಾಕಿಬಿಟ್ರೆ ಪರಾಟ ಹೊತ್ತಿ ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಹಂಚ ತಣ್ಣಗಾಗಲಿ ಅನ್ನೋದಕ್ಕಿಲ್ಲೇ ಸ್ವಲ್ಪ ನೀರು ಹಾಕ್ಕೊತೈತಿ. ನೀರು ಹಾಕ್ಕೊಂಡ ನಂತರ ಲಟ್ಟಿಸಿಟ್ಟಂಥ ಪರಾಟ ಹಾಕ್ಕೊಳಾಕ್ತೀನಿ. ಹೈ ಫ್ಲೇಮ್ ಒಳಗೆ ಇಟ್ಕೊಂಡು 1 ನಿಮಿಷ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ತೇನಂತೆ. ಇಲ್ಲೆಲ್ಲ ಸ್ವಲ್ಪ ಸಣ್ಣ ಗುಳ್ಳಿ ಬರತ್ತಲ್ಲ, ಅದಕ್ಕಂಥೇಳಿ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದೀನಿ ನಾನು. ಅಂದರೆ ಲೋ ಫ್ಲೇಮ್ ಒಳಗಡೆ ಅಂದರೆ ಕರೆಕ್ಟಾಗಿ ಬೇಯ್ತೈತಿ. ಈಗ ಸ್ವಲ್ಪ ಲೋ ಫ್ಲೇಮ್ ಒಳಗಡೆ ಇಟ್ಕೊಂಡು ಮತ್ತೊಂದು ನಿಮಿಷ ಬೇಯಿಸ್ಕೊಂಡಿನಿ. ಈಗೆಲ್ಲ ಗುಳ್ಳಿ ಬರತೈತಿ ಅಂದರೆ ಸೈಡಿಗೆ ಕೆಳಗಡೆ. ಈಗ ಪರಾಟ ಹೊಳ್ಳಿಸಿ ಹಾಕೀನಿ. ಎಲ್ಲ ಕಡೆನೂ ಎಷ್ಟು ಮಸ್ತಾಗಿ ಬೆಂದೈತೆ ನೋಡ್ರಿ. ನೋಡೋಕ್ಕಷ್ಟೇ ಚಂದ ಕಾಣತ್ತಿಲ್ಲ, ತಿನ್ನಾಕೂ ಮಸ್ತ್ ಟೇಸ್ಟಾಗಿರ್ತೈತಿ. ನೀವು ಈ ರೆಸಿಪಿ ಖಂಡಿತವಾಗಿ ಒಂದು ಸರಿ ಟ್ರೈ ಮಾಡಿರಿ. ನಾ ಹಾಕೋ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನು ನಿಮಗೆ ಬರ್ತೈತಿ. ಮುಂದೆ ಹಾಕೋ ನಾ ಎಲ್ಲ ವಿಡಿಯೋಸನ್ನು ನೀವು ಈಸಿಯಾಗಿ ನೋಡ್ಕೋಬೋದು. ಈಗ ಒಂದು ಕಡೆ ಬೆಂದೈತಿ, ಅದೇ ಥರ ಈಗ ಇನ್ನೊಂದು ಕಡೆನೂ ಎಷ್ಟು ಕರೆಕ್ಟಾಗಿ ಬೆಂದೈತಿ ನೋಡ್ರಿ ಪರಾಟ. ಇದಕ್ಕೆ ನೀವು ಮೆಂತ್ಯ ಚಪಾತಿನೂ ಅಂತ ಹೇಳ್ಬೋದು, ಇಲ್ಲ ಮೆಂತ್ಯ ಪರಾಟ ಅಂತ ಹೇಳ್ಬೋದು. ಎಷ್ಟು ಮಸ್ತ್ ಬಂದಾವ ನೋಡ್ರಿ. ಈಗ ಇವನ್ನ ತಕ್ಕೋತೀನಿ. ಈ ರೆಸಿಪಿ ನೀವು ಖಂಡಿತವಾಗಿ ಒಂದು ಸರಿ ಟ್ರೈ ಮಾಡಿರಿ, ಭಾಳ ಟೇಸ್ಟಾಗಿರ್ತೈತಿ. ಹಂಗಿದ್ರೀಗ ಟೇಸ್ಟ್ ಮಾಡಿ ನೋಡೋಣ ಹೆಂಗಾಗೈತೆ ಅಂಥೇಳಿ. ವಾವ್, ಮಸ್ತ್ ಟೇಸ್ಟಾಗಿ ಬಂದೈತಿ. ಮೆಂತ್ಯ ಸೊಪ್ಪಿನ ಕಹಿ ಅಂತೂ ಅನ್ಸಂಗನೇ ಇಲ್ಲ. ಮೆಂತ್ಯ ಸೊಪ್ಪು ಹಾಕಿ ಮಾಡ್ಯಾರ ಅಂಥೇಳಿ ಅಷ್ಟೇ ಟೇಸ್ಟ್ ಆಗೈತಿ. ಅದಕ್ಕೆ ಈಗ ಇನ್ನೊಂದು ತುತ್ತು ಟೇಸ್ಟ್ ಮಾಡತ್ತೀನಿ. ಅದ್ರ ಜೊತೆಗೆ ಮೊಸರು ಜೊತೆಗೂ ತೊಗೋಬೋದು ನೀವು, ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ಕೊಬ್ಬರಿ ಚಟ್ನಿ ಜೊತೆಗಾದ್ರೂ ತೊಗೋಬೋದು. ಎರಡೂ ಜೊತೆಗೂ ಟೇಸ್ಟ್ ಅನಿಸ್ತೈತಿ. ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿನ ಮಾಡಿರ್ತೈತಿಲ್ಲ, ಬೇಕಿದ್ರೆ ನೀವು ಹಂಗೆ ತುಪ್ಪ ಹಚ್ಕೊಂಡಾದರೂ ತಿನ್ಬೋದು. ಮಸ್ತ್ ಟೇಸ್ಟಾಗಿ ಬಂದೈತಿ. ನೀವು ಖಂಡಿತವಾಗಿ ಈ ರೆಸಿಪಿನ ಟ್ರೈ ಮಾಡಿರಿ.